ಹಲೋ ಎವ್ರಿವನ್, ನಮ್ಮ ವಾಹಿನಿಗೆ ಸ್ವಾಗತ. ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ಮನೆಯಲ್ಲೇ ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಲಿಲ್ಲ ಅಂದರೆ ಹೇಗೆ ಅಲ್ವಾ? ಈಗಿನ ಪರಿಸ್ಥಿತಿಯಲ್ಲಿ ಹೊರಗಡೆ ಅಂತೂ ಹೋಗಿ ಕುಡಿಯೋಕ್ಕಾಗಲ್ಲ. ಇವತ್ತು ನಾನು ವೆನಿಲ್ಲಾ ಫ್ಲೇವರಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿ ತೋರಿಸ್ತಾ ಇದ್ದೀನಿ, ವಿತೌಟ್ ವೆನಿಲ್ಲಾ ಐಸ್ ಕ್ರೀಮ್. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ಮಾವಿನ ಹಣ್ಣಿನ ಕಟ್ ಮಾಡ್ಕೋತಾ ಇದ್ದೀನಿ. ಸಿಪ್ಪೆ ಹಾಕಬಾರ್ದು, ಒಳಗಡೆದ ಪಲ್ಪ್ ಮಾತ್ರ ಹಾಕಬೇಕು. ನಾನು ಈಗ ತೋರಿಸ್ತಿದ್ದೀನಿ ನೋಡಿ, ಈ ಥರ ನೀವು ಕಟ್ ಮಾಡಿಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಪಲ್ಪ್ನೆಲ್ಲ ತೆಗೆದುಬಿಟ್ರೆ ಸಿಪ್ಪೆಯಲ್ಲಿ ಜಾಸ್ತಿ ವೇಸ್ಟ್ ಆಗದೆ ಕ್ಲೀನಾಗಿ ಬರುತ್ತೆ. ನಾನಿಲ್ಲಿ 2 ಮಾವಿನ ಹಣ್ಣನ್ನು ಇದೇ ರೀತಿ ಪಲ್ಪನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದಕ್ಕೆ ನಾನು 2 ಲೋಟದಷ್ಟು ಕುದಿಸಿ ಆರಿಸಿದ ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲು ಬಿಸಿಯಾಗಿರಬಾರ್ದು, ಪೂರ್ತಿಯಾಗಿ ಆರಿರಬೇಕು. ಹಾಗೆ 6 ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇಲ್ಲಿ ಕೆಲವೊಮ್ಮೆ ಮಾವಿನ ಹಣ್ಣು ತುಂಬ ಸಿಹಿಯಾಗಿದ್ದಾಗ ಇಷ್ಟೊಂದು ಸಕ್ಕರೆ ಬೇಕಾಗಲ್ಲ. ನೀವು ಮಾವಿನ ಹಣ್ಣಿನ ಸಿಹಿಯನ್ನು ನೋಡ್ಕೊಂಡ್ಬಿಟ್ಟು ಸಕ್ಕರೆನ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ವೆನಿಲ್ಲಾ ಫ್ಲೇವರ್ಗೋಸ್ಕರ ಐಸ್ ಕ್ರೀಮ್ ಬದಲಾಗಿ ವೆನಿಲ್ಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. 1 ಲೋಟಕ್ಕೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, 1/4 ಸ್ಪೂನಷ್ಟು ಹಾಕಬೇಕು. ನಾನಿಲ್ಲಿ 2 ಗ್ಲಾಸ್ ಹಾಲನ್ನು ಯೂಸ್ ಮಾಡಿರೋದ್ರಿಂದ ಇದೇ ಥರ 1/4 ಸ್ಪೂನು ಅಂದರೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದನ್ನು ಒಂದು 2 ನಿಮಿಷ ಮಿಕ್ಸಿ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ಮಾವಿನ ಹಣ್ಣಿನ ಚೂರುಗಳು ಸಿಗಬಾರ್ದು, ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನೀವು ನೋಡ್ಬೋದು ಇಲ್ಲಿ ಈ ಥರ ಮಾಡಿಕೊಂಡ್ರೆ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಸರ್ವ್ ಮಾಡುವಾಗ ಗಾರ್ನಿಷಿಂಗ್ಗೆ ಸ್ವಲ್ಪ ಮಾವಿನ ಹಣ್ಣಿನ ಚೂರುಗಳು ಹಾಗೂ ಬಾದಾಮಿಯನ್ನು ಸ್ಲೈಸ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಸ್ವಲ್ಪ ಐಸ್ ಕ್ಯೂಬನ್ನು ಬೇಕಾದರೂ ಹಾಕೋಬೋದು. ಮಿಲ್ಕ್ ಶೇಕ್ ಕಲರು ನೀವು ತಗೊಳ್ಳೋ ಮಾವಿನ ಹಣ್ಣಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೂ ಕೆಲವೊಂದು ಮಾವಿನ ಹಣ್ಣುಗಳಲ್ಲಿ ಡಾರ್ಕ್ ಯೆಲ್ಲೋ ಕಲರ್ ಬರುತ್ತೆ. ನಾನು ತಗೊಂಡಿರೋ ಹಣ್ಣು ಸ್ವಲ್ಪ ಲೈಟಾಗಿ ಕಲರ್ ಬಂದಿದೆ. ನೋಡಿದ್ರಲ್ವಾ ಮಿಲ್ಕ್ ಶೇಕ್ ರೆಸಿಪಿ? ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆ ಚಾನೆಲ್ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನ ಒತ್ತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.